ಪ್ರೀತಿಯ ಕೆಜಾಫಿನ ಮಾಧ್ಯಮದ ಮಿತ್ರರಿಗೆ ಈ ನಿಮ್ಮ ರೈತ ಮಗನ ಮಾಡುವಂತಹ ನಮಸ್ಕಾರಗಳು. ಇವತ್ತೊಂದು ಖುದ್ದಾಗಿ ಪ್ರೆಸ್ ಮೀಟ್ನ ಕರಿಬೇಕು. ನನಗಾಗ್ತಕ್ಕಂಥ ಅನ್ಯಾಯವನ್ನು, ನನ್ನ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆಯನ್ನು, ಕೆಜಾಫ್ ನಗರದಲ್ಲಿ ಅಧಿಕಾರ ಅನ್ನೋ ಒಂದು ಸೊಗಡು ಹೇಗೆ ಹೋಗ್ತಾ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಇವತ್ತು ನಾನು ನಿಮ್ಮನ್ನು ಕರೆದಿದ್ದೀನಿ. ಸ್ವಲ್ಪ ತಡ ಆಯಿತು, ಯಾಕಂದರೆ ವರಿಷ್ಠಾಧಿಕಾರಿನ ಭೇಟಿಯಾಗಿ ಸ್ವಲ್ಪ ತಡೆ ಆಗೋದ್ರಿಂದ ಸ್ವಲ್ಪ ಲೇಟ್ ಆಯಿತು, ಕ್ಷಮಿಸಬೇಕು. ಮೊದಲನೇದಾಗಿ ನಾನು ನವೆಂಬರ್ 16ರಂದು ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಒಂದು ಕುಂದುಕೊರತೆಗಳನ್ನು, ಅಲ್ಲಿ ನಡೆಯುವಂಥ ಅನಾಹುತಗಳನ್ನು ಹಾಗೂ ಬಡವರ ಬಗ್ಗೆ ಇರತಕ್ಕಂಥ ಆಸ್ಪತ್ರೆಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ವಿಷಯವನ್ನು, ಅದೆಲ್ಲ ಬಿಟ್ಟು ಗುಟ್ಟಳ್ಳಿಯ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ಹೆಣ್ಣು ಮಗುವ ಹೆರಿಗೆಯ ಟೈಮಲ್ಲಿ ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ ಸಿಗದೆ ಆ ಹೆಣ್ಣು ಮಗು ತನ್ನ ಕಂದನನ್ನು ಕಳ್ಕೊಂಡು ಅನ್ನೋದನ್ನು, ಅದೆಲ್ಲದಕ್ಕಿಂತ ಮಿಗಿಲಾಗಿ 16ನೇ ತಾರೀಕು ನಾನೊಂದು ಕರೆಯನ್ನು ಕೊಟ್ಟಿದ್ದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅವರ ಒಂದು ನೋವನ್ನು, ಅವರ ಒಂದು ದುಃಖವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಮಾನ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಒಂದು ಪರ್ಮಿಷನ್ ತಗೊಂಡು ಒಂದು ದೊಡ್ಡ ಬೃಹತ್ತಾದ ಪ್ರತಿಭಟನೆಯನ್ನು ಮಾಡಿದ್ರು. ಆ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಕ್ಷೇತ್ರದ ಎಂದು ಕಂಡರಿಯದಂತಹ ಹೆಣ್ಣು ಮಗಳು, ಹುಡ್ತಾನೆ ಗೋಲ್ಡನ್ ಸ್ಪೂನಲ್ಲಿ ಹುಟ್ಟತಕ್ಕಂಥ ಒಬ್ಬ ಶಾಸಕರು, ಏನೂ ಸಂಬಂಧ ಇಲ್ಲದೆ ಗೋವಿಂದೇಗೌಡರಿಗೆ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕೆಜಾಫ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರೂಪಕಲಾ ಶಶಿಧರ್ ಮೇಡಮ್ ಅವರು, ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲದಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸರಿಸುಮಾರು 2.5 ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ನಮ್ಮ ವೋಟರ್ಸ್ ಹೊಂದಿರತಕ್ಕಂಥ ನಮ್ಮ ನಾಗರಿಕ ಬಂಧುಗಳು, ಕೆಜಾಫಿನ ಮತದಾರರು ಅವರಿಗೆ ಅತಿ ಹೆಚ್ಚಿನ ಮತಗಳಿಂದ ಆಶೀರ್ವಾದ ಮಾಡಿ ಒಬ್ಬ ದಲಿತ ಹೆಣ್ಣು ಮಗಳಿಗೆ ನಾವು ಅಧಿಕಾರವನ್ನು ಕೊಟ್ಟರೆ ಯಾವ ರೀತಿ ಆ ಹೆಣ್ಣು ಮಗಳನ್ನ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ಕನಸು ಕಟ್ಕೊಂಡು ಯಾರೆಲ್ಲ ಮತವನ್ನು ಹಾಕಿದ್ರು, ಆ ಮತದಾರರಿಗೆ ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ಇವತ್ತು ನಿಮಗೆ ಹೇಳಬೇಕು ಅಂತೇಳಿ ನಾನು ಇವತ್ತಿಲ್ಲಿ ಮಾಧ್ಯಮದ ಮುಖಾಂತರ ನಿಮ್ಮನ್ನು ಕರೆದಿದ್ದೀನಿ. ನಾನು 16ನೇ ತಾರೀಕು ಪ್ರತಿಭಟನೆ ಮಾಡ್ತೀನಿ ಅಂತ ಗೊತ್ತಾಗಲೇ 2 ದಿವಸದ ಮುಂಚಿತವಾಗಿ ಇಲ್ಲಿರ್ತಕ್ಕಂಥ ಶಾಸಕರು 2 ಮಾಧ್ಯಮದಲ್ಲಿ ಹೇಳ್ತಾರೆ, ನನ್ನ ವಿರುದ್ಧ ಯಾರಾದರೂ ಮಾತಾಡಿದ್ರೆ, ನಾನು ಮಾಡ್ತಕ್ಕಂಥ ಕಾರ್ಯವೈಖರಿ ಯಾರಾದರೂ ಧ್ವನಿ ಎತ್ತಿದ್ರೆ ನಾನು ಅವರು ತಕ್ಕ ಪಾಠ ಕಲಿಸ್ತೀನಿ ಅನ್ನೋದು ಸ್ಪಷ್ಟವಾಗಿ ತಮ್ಮ ಎಲ್ಲ ಮಾಧ್ಯಮಗಳಲ್ಲೂ ನೀವೆಲ್ಲ ನೋಡಿದ್ದೀರ. ಇದ್ರ ಜೊತೆಯಾಗಿ ನಾನು ಈ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮೋಹನ್ ಕೃಷ್ಣ, ಅದರಲ್ಲೂ ಒಬ್ಬ ಬಡ ರೈತ ಮಗನಾಗಿ, ಒಬ್ಬ ಬಡವನಾಗಿ ಸಮಾಜ ಸೇವೆಯನ್ನು ಮಾಡ್ತಾಯಿದ್ರೆ, ಇವತ್ತು ನನ್ನನ್ನು ಯಾವ ರೀತಿ ಭಯಪಡಿಸ್ಲಿಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ಕೊಳ್ಳಿಕ್ಕೆ ನಾನು ಇವತ್ತು ಕರೆದಿದ್ದೀನಿ. ನಾನು ಮಾನ್ಯ ಶಾಸಕರಲ್ಲಿ ಒಂದು ಮಾತನ್ನು ಕೇಳ್ತೀನಿ, ಮತ್ತು ಕೆಜಾಫ್ ಜನತೆಯ, ನನ್ನ ಬುದ್ಧಿವಂತ ರೈತರನ್ನು, ಕಾರ್ಮಿಕರು, ತಾಯಂದಿರು, ಅಣ್ಣಂದಿರು, ಯುವಕರು, ವಿಶೇಷವಾಗಿ ನಾನು ಸರ್ಕಾರಿ ನೌಕರರಲ್ಲಿ ನಾನೊಂದು ಮನವಿಯನ್ನು ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಮೇಲೆ ಒಂದು ಪಿಟಿಷನ್ ಫೈಲ್ ಮಾಡಿದ್ದಾರೆ. ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ, IGPಗೆ, ಸರ್ಕಾರಿ ನೌಕರರ ಭವನಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದ ಉಲ್ಲೇಖವನ್ನು ಮಾಡಿ ನಂತರ ಎಲ್ಲಿಂದ ಎಲ್ಲೂ ಕೊಂಡೋಗ್ತಾ ಐತೆ ಕೆಜಾಫ್ನ ರಾಜಕಾರಣ ಅನ್ನೋದು ನಿಮಗೆ ವಿವರಣೆಯಾಗಿ ಹೇಳ್ತೀನಿ. ಮೊದಲನೇದಾಗಿ, ಈ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದು ಒಬ್ಬ ಪ್ರಜೆಗಿರ್ತಕ್ಕಂಥ ಅತ್ಯಂತ ಒಂದು ಆಯುಧ ಅಂತ ಹೇಳಬಲ್ಲೆ. ಇವತ್ತು ನನ್ನ ಒಂದು ಸ್ವತಂತ್ರವನ್ನು ಕಿತ್ಕೊಳ್ಳೋದಕ್ಕೆ ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರು, ಮಾನ್ಯ ಗೋವಿಂದೇಗೌಡರು, ಕೆಲವರು ಸೇರಿ ಇವತ್ತು ನನ್ನ ಮೇಲೆ ಇಲ್ಲಿ ಸಲ್ಲೋದ ಆರೋಪಗಳನ್ನು ಮಾಡಿ ಪಿಟಿಷನ್ಗಳು ಹಾಕಿ ಭಯಪಡ್ಸೋಕ್ಕೆ ನೋಡ್ತಾ ಇದ್ದಾರೆ. ಸರಿ, ಅದಕ್ಕೆಲ್ಲ ಬಗ್ಗೋನೂ ಅಲ್ಲ, ಜಗ್ಗೋನೂ ಅಲ್ಲ. ನಾನಿವತ್ತು ನನ್ನ ಬುದ್ಧಿವಂತ ಮತದಾರರಿಗೆ, ಕೆಜಾಫ್ನ ಮಿತ್ರರಲ್ಲಿ ಒಂದು ಕ್ವಶನನ್ನು ಕೇಳ್ತೀನಿ, ಅಥವಾ ನನ್ನ ಇರ್ತಕ್ಕಂಥ ಒಂದು ಆಲೋಚನೆಗಳಲ್ಲಿ ಅವ್ರಿಗೆ ಹೇಳ್ತೀನಿ. ಇವತ್ತು ನಾವೆಲ್ಲ ಕೇಳಬೇಕಾಗಿರೋದು, ನಾನು ಸತ ಕೇಳಬೇಕಾಗಿರೋದು ನಮ್ಮ ಶಾಸಕರನ್ನ, ಇವತ್ತು ಮೋಹನ್ ಕೃಷ್ಣನ್ ಮಟ್ಟ ಹಾಕೋದಕ್ಕೆ ಈ ರೀತಿ ಪಿಟಿಷನ್ಗಳು, ಸುಳ್ಳು ಪಿಟಿಷನ್ಗಳು ಹಾಕ್ಸ್ತಾ ಇದ್ದೀರಾ.
ನೀವೇ ಹೇಳಿದ್ದೀರಾ ನನ್ನ ತಂಟೆಗೆ ಬಂದರೆ ನಾನು ಬಿಡಲ್ಲ, ನಾನು ಬುದ್ಧಿ ಕಳಿಸ್ತೀನಿ ಅಂತ. ಸರಿ, ಇವತ್ತು ಸುಮಾರು 840 ವಾಟರ್ ಫಿಲ್ಟರ್ಗಳನ್ನ ಎಲ್ಲೋದ್ರೂ ಉದ್ಘಾಟನೆ ಮಾಡ್ತಾರೆ, ಟೇಪ್ ಕಟ್ ಮಾಡ್ತಾರೆ, ಒಂದು ದೊಡ್ಡ ಆಡಂಬರ ಮಾಡ್ತಾರೆ, ಬರ್ತಾಯಿದೆ. ಆ 240 ಫಿಲ್ಟರ್ಗಳ ಒಂದು ಅವ್ಯವಹಾರ ಎಲ್ಲ ಆಚೆಗೆ ಬರುತ್ತೋ ಅಂತೇಳಿ ಇವತ್ತು ನಮ್ಮ ಸಮಾಜ ಸೇವಕರು ಅಥವಾ ಈಗ ತಾನೇ ಹೇಳಿದ್ರು ಹ್ಯೂಮನ್ ರೈಟ್ಸ್ ಅಂತ ಯಾರೆಲ್ಲ ಅವ್ರ ವಿರುದ್ಧ ಧ್ವನಿ ಎತ್ತುತ್ತಾರೋ ಅವ್ರ ಪರವಾಗಿ, ಅವರ ವಿರುದ್ಧವಾಗಿ ಸುಳ್ಳು ಕೇಸುಗಳನ್ನ ಮೊಕದ್ದಮೆ ಮಾಡಲಿಕ್ಕೆ ಇವತ್ತೊಂದು ಸೃಷ್ಟಿಕರ್ತವಂಥ ಕೆಲಸ ನನ್ನಿಂದ, ಅಂದರೆ ನನ್ನ ಮೇಲೆ ಮಾಡುವಂಥದ್ದು ಪ್ರಾರಂಭವಾಗೈತೆ ಅಂತ ನಾನು ನಿಮಗೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಆ 240 ಫಿಲ್ಟ್ರಲ್ಲಿ ಎಷ್ಟು ವರ್ಕಿಂಗಲ್ಲೈತೆ, ಆ 250 ಫಿಲ್ಟ್ರಲ್ಲಿ ಬರ್ತಕ್ಕಂಥ ನೀರು ಎಷ್ಟು ಜನ ಕುಡಿದು ನೆಮ್ಮದಿಯಿಂದ ಜೀವನ ಮಾಡ್ತೀವಿ. ಇವತ್ತು ಆ 250 ಫಿಲ್ಟರ್ಗಳು ಕೊಡ್ತಕ್ಕಂಥ ಒಂದು ಕಾಳಜಿ ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಕೊಡ್ತಾ ಇಲ್ಲ ಅಂದರೆ, ನನ್ನ ಸಾರ್ವಜನಿಕರು KJFನ ಮತದಾರ ಬಂದು ಕೆಲವರು ಹೇಳೋ ಪ್ರಕಾರ ಒಂದು ವಾಟರ್ ಫಿಲ್ಟರ್ಗೆ 12 ಲಕ್ಷ ರೂಪಾಯಿ ತಗೊಳ್ತಾರೆ. ಈ 12 ಲಕ್ಷ ರೂಪಾಯಲ್ಲಿ ಕ್ವಾಲಿಟಿ ಅಂತ ಇದು ಏನು ಅಂತ ನೋಡಲ್ಲ. ನೀವೇ ಲೆಕ್ಕಾಗಿ 240 ವಾಟರ್ ಫಿಲ್ಟರ್ ಮಲ್ಟಿಪ್ಲೈಡ್ ಬೈ 12 ಲಕ್ಷ ಆದರೆ ಎಷ್ಟು ಕೋಟಿಗಳಿಗೆ ಹೋಗುತ್ತೆ ಅಂತ. ಆಮೇಲೆ ಎಷ್ಟು ಇದರಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾಯಿದೆ, ಎಷ್ಟು ಹದಗೆಟ್ಟೈತೆ, ಇದನ್ನು ಮಾತ್ರ ಯಾರೂ ಕೇಳಂಗಿಲ್ಲ. ಯಾರಾದರೂ ಧ್ವನಿ ಎತ್ತಿದ್ರೆ ಈ ರೀತಿ ಭಯ ಇಡಿಸ್ತಾರೆ. ಅದೊಂದು. ಇವತ್ತು KJF ನಗರ ಭಾಗಕ್ಕೆ ಸುಮಾರು 7-8 ವರ್ಷದಿಂದ ಅಮೃತ್ ಯೋಜನೆಯಲ್ಲಿ 69 ಕೋಟಿಗಳಷ್ಟು ಮನೆಗೂ ವಾರ್ಡ್ಗೂ ನೀರು ಕೊಡಲಿಕ್ಕೆ 69 ಕೋಟಿಗಳಷ್ಟು ಬಿಡುಗಡೆ ಆಗೈತೆ ಅಂತ ಒಂದು ಮಾಹಿತಿ ಹೇಳುತ್ತೆ, ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ. ಇವತ್ತು 69 ಕೋಟಿ ಖರ್ಚಾಗೈತಾ ಅಥವಾ ಇಷ್ಟು ದಿನ ಆದರೂ ನೀರು ಯಾಕೆ ಬಂದಿಲ್ಲ? ಬರೀ ಪೈಪ್ ಒಂದು ಹಾಕ್ಬಿಟ್ಟು, ಬರೀ ದೊಡ್ಡದಾದೊಂದು ಪೈಪ್ ಹಾಕ್ಬಿಟ್ಟು ದುಡ್ಡು ಖಾಲಿ ಆಯಿತು ಅಂತೇಳಿ ಇಷ್ಟು ದಿವಸ ವೆಯ್ಟ್ ಮಾಡಿದ್ರೆ ಇದ್ರ ಬಗ್ಗೆ ನಾವೇನಾದರೂ ಮಾತಾಡಿದ್ರೆ ಪಿಟಿಷನ್ ಹಾಕಿ ಭಯ ಇಡ್ಸೋಕ್ಕೆ ಮುಂದೆ ಹೋಗ್ತೀರ. ಏನಾಯಿತು ದುಡ್ಡು? ಯಾಕೆ ನಗರ ಭಾಗದ ಜನರು ನಿಮ್ಗೆ ಓಟ್ ಹಾಕಿಲ್ವಾ? ಅಥವಾ ಗ್ರಾಮೀಣ ಭಾಗದ ಜನರು ನಿಮ್ಗೆ ಓಟ್ ಹಾಕಿಲ್ವಾ? ಏನು ಕೇಳಿದ್ರು, ಯಾವುದೇ ಒಬ್ಬ ಅಧಿಕಾರಿ ಬಂದು ಕೇಳಿದ್ರು ಗೋವಿಂದೇಗೌಡರ ಹತ್ರ ಹೋಗಬೇಕು. ಮತ್ತು ಶ್ರೀರಾಮ್ ಪ್ರೊಪ್ರೈಟರು ಡೈರೆಕ್ಟರ್ ಅಂತ, ಆ ಕಂಪನಿ ಹೆಸರು ಶ್ರೀರಾಮ್ ಅನ್ನೋ ಒಂದು ಕಂಪನಿ ಗುತ್ತಿಗೆ ತಗೊಂಡ್ರೆ 69 ಕೋಟಿದು. ಅವ್ರಿಗೂ ಮತ್ತು ಇವ್ರಿಗೇನು ಸಂಬಂಧ? ಯಾಕೆ ಅವ್ರ ಮೇಲೆ ಇನ್ನೂ ಕ್ರಮ ತಗೊಂಡಿಲ್ಲ? ಯಾಕೆ ಅವ್ರ ಮೇಲೆ ಒತ್ತಡ ತೊಗೊಂಬರ್ತಾ ಇಲ್ಲ ಅನ್ನೋದು 2ನೇ ಪ್ರಶ್ನೆ. 3ನೇದು ಭಾಳ ನೋವು ತಂದಿರೋದು ಇವತ್ತೇನು ಅಂತಂದರೆ, ನಾನು ಸರ್ಕಾರಿ ನೌಕರನ್ನ ಭಾಳಷ್ಟು ಗೌರವಿಸ್ತೇನೆ. ನನ್ನ ಮನೆತನದಲ್ಲೂ ಸುಮಾರು ಜನ ಸರ್ಕಾರಿ ನೌಕರರಿದ್ದಾರೆ. ನಾನು ಕೂಡ ಸಹ ಒಂದು ಕಾಲದಲ್ಲಿ ಸರ್ಕಾರಿ ನೌಕರ ಹಾಕಬೇಕು ಅಂತ ಅನೇಕ ಎಕ್ಸಾಮ್ಗಳನ್ನ ಬರೆದಿದ್ದೀನಿ. ಆದರೆ ಇವತ್ತು ಸರ್ಕಾರಿ ನೌಕರ ಒಂದು ಹೆಸರಲ್ಲಿ ಪಿಟಿಷನ್ ಹಾಕಿ ಸರ್ಕಾರಿ ನೌಕರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಹಾಸ್ಪಿಟ್ಲು ಪ್ರತಿಭಟನೆ ಮೇಲೆ ಸರ್ಕಾರಿ ನೌಕರನ್ನ ಬೈದಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ. ಹೇ ಸ್ವಾಮಿ, ನಾನು ಎಲ್ಲೂ ಇಲ್ಲ, ಎಲ್ಲ ಕಡೆ ರೆಕಾರ್ಡ್ ಆಗೈತೆ, ನಾನು ಎಲ್ಲೂ ಜಾತಿ ನಿಂದನೆ ಮಾಡಿಲ್ಲ. ಮತ್ತು ಅದೆಲ್ಲ ಬಿಟ್ಬಿಟ್ಟು ನಾಳೆ ಸರ್ಕಾರಿ ನೌಕರರು ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ಮೋಹನ್ ಕೃಷ್ಣನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ನಾನು ಶಾಸಕರಿಗೆ ಮತ್ತು ನಾನು ಎಲ್ಲ ಸರ್ಕಾರಿ ನೌಕರರು ಅಂತಲ್ಲ, ಸರ್ಕಾರಿ ನೌಕರನ್ನ ಯಾರು ಸರ್ಕಾರಿ ನೌಕರರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ನಮ್ಮ ಕಾನೂನು ಇಲಾಖೆಯ ಪ್ರಕಾರ ಯಾರೆಲ್ಲ ಸರ್ಕಾರಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ನಾನು ದೇವರು ಅಂತ ಭಾವಿಸ್ತೀನಿ. ಬಹುಶಃ ಅವ್ರಿಗೇನಾದರೂ ಮನಸ್ಸಿಗೆ ನಾನು ನೋವು ಮಾಡಿದರೆ ಅವ್ರು ನಾನು ಕ್ಷಮೆ ಕೇಳ್ತೀನಿ. ಆದರೆ ನನ್ನ ಒಂದು ಕೂಗು ಅಥವಾ ನನ್ನ ಒಂದು ನೋವು, ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಣ ಹೋದರೂ ಪರವಾಗಿಲ್ಲ, ಯಾರೂ ದನಿ ಎತ್ತಬಾರ್ದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಮೆಡಿಸನ್ಸು ಎಲ್ಲೇ ಹೋಗ್ಬೋದು, ನಾವು ಅದನ್ನು ಪ್ರಶ್ನೆ ಮಾಡಿದ್ರೆ ನೀವು ಸರ್ಕಾರಿ ನೌಕರನ್ನ ಅವಮಾನ ಮಾಡಿದ್ರಿ, ಸರ್ಕಾರಿ ನೌಕರು ಪ್ರಾಣ ತಗೊಂಡ್ರೆ ನೀವೇ ಜವಾಬ್ದಾರಿ ಅಂತಿರಲ್ಲ. ನಿಮಗೆ ಸರ್ಕಾರ ಆದರೂ ನಿಮಗೆ ಸರ್ಕಾರದ ಸಂಬಳ ಕೊಡ್ತಿದ್ದಾರೆ. ನಾನು ಎಲ್ಲ ಸರ್ಕಾರಿ ನೌಕರಿಗೆ ಹೇಳ್ತಾ ಇಲ್ಲ, ಇದು ನನ್ನ ವಿರುದ್ಧ ನನ್ನ KJFನ ಪ್ರತಿಭಟನೆಯಲ್ಲಿ ಯಾರು ಸರಿಸುಮಾರು 3,000-4,000 ಜನ ಕಾರ್ಯಕರ್ತರು ಸೇರಿದರು, ಮುಖಂಡರು ಸೇರಿದರು, ಅವರ ಪರವಾಗಿ ನಾನು ನಿಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸರ್ಕಾರ ಆದರೂ ಸವಲತ್ತು ಕೊಡುತ್ತೆ, ಸರ್ಕಾರ ನಿಮಗೆ ತಿಂಗಳ ಸಂಬಳ ಕೊಡುತ್ತೆ. ನಿಮಗೇ ಇಷ್ಟು ನೋವು ಅಂತಂದರೆ ಈ KJF ಮಣ್ಣನ್ನು ನಂಬಿಕೊಂಡು ನಿಮಗೆ ಮತಗಳನ್ನು ಹಾಕಿ ನನ್ನ ಆರೋಗ್ಯಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು, ಕುಡಿಲಿ ನೀರಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು, ಫಸ್ಟು ಉಸಿರಾಡಿದ್ರೆ ನಂತರ ವ್ಯವಹಾರ ಮಾಡ್ಬೋದು ಅಂತ ಒಂದು ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ನನ್ನ KJFನ ಬಂಧುಗಳು
ಪ್ರಾಣ ಹೋದ್ರೂ ಅದ್ರ ಬಗ್ಗೆ ಚಕಾರ ಎತ್ತಬಾರ್ದು. ಎತ್ತಿದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಿಸ್ತೀನಿ, ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಸ್ತೀನಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮ ಆತ್ಮಗಳನ್ನ ಒಂದ್ಸಲ ಅವಲೋಕನ ಮಾಡ್ಕೊಳ್ಳಿ. ನೀವು ಮಾಡ್ತಕ್ಕಂಥದ್ದು ಸರಿನಾ? ಇವತ್ತು ನಿಮ್ಮ ಶಾಸಕರು ಎಷ್ಟು ದಿವಸ ನಿಮಗೆ ಹಿಂಬಾಲಕರಾಗಿರ್ತಾರೆ? ನಿಮ್ಮ ಶಾಸಕರು ಎಷ್ಟು ದಿವಸ ನಿಮ್ಮನ್ನು ಕಾಪಾಡ್ತಾರೆ? ನಿಮ್ಮ ಶಾಸಕರು ಅಥವಾ ನಿಮ್ಮ ಗೋವಿಂದೇಗೌಡರು ಎಷ್ಟು ದಿವಸ ಮೋಹನ್ ಕೃಷ್ಣನ್ ಮೇಲೆ ನೀವು ಹೋಗಿ ಹೋಗಿ ಅಂತ ಹೇಳ್ತಾರೆ? ಒಂದಲ್ಲ ಒಂದು ದಿವಸ. ಇವತ್ತು 40 ವರ್ಷ 50 ವರ್ಷ ನಾನು ಸದಾ ಖಂಡಿತವಾಗ್ಲೂ ಶಾಸಕರಾಗಿರ್ತೀನಿ ಅಂತ ಯಾರೂ ಇತಿಹಾಸದಲ್ಲಿಲ್ಲ. ಒಂದಲ್ಲ ಒಂದಿನ ಭಗವಂತ ನೋಡ್ತಿದ್ದಾನೆ, ಭಗವಂತ ನಿಮ್ಗೆ ತಕ್ಕ ಪಾಠವನ್ನು ಕೊಡ್ತಾನೆ ಅನ್ನೋದನ್ನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಪ್ರತಿಭಟನೆ ಮೂಲಕ ನನ್ನ ಜನರ ನೋವನ್ನು ನಿಮಗೆ ಸರ್ಕಾರಕ್ಕೆ ಮುಟ್ಟಿಸ್ಕೊಟ್ಟು, ನನ್ನ ಜನರ ಕಷ್ಟವನ್ನು ಸರ್ಕಾರಕ್ಕೆ ತಿಳಿಪಟ್ಟಿದ್ರೆ, ನನ್ನ ಮೇಲೆ ಪಿಟಿಷನ್ ಹಾಕಿ ಮುಂದಿನ ದಿನಗಳಲ್ಲಿ ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀವೇ ಕಾರಣ ಅಂತ ಭಯ ಇಡಿಸಿ, ಅದರಲ್ಲೂ ಮೋಹನ್ ಕೃಷ್ಣ ಗಾಂಜಾ ಮಾರೋನು, ಮೋಹನ್ ಕೃಷ್ಣ ಎಂಥದ್ದು ಡ್ರಗ್ಸ್ ಮಾಡೋಂಥವನು, ಮೋಹನ್ ಕೃಷ್ಣ ಕೋಳಿ ಅಂಗಡಿಗಳು ಇಟ್ಕೊಂಡು ಕೋಳಿ ವ್ಯವಹಾರದಲ್ಲಿ ಅಕ್ರಮವಾಗಿ ಸಂಪಾದನೆ ಮಾಡಿ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋಂಥವನು, ಓಂ ಶಕ್ತಿ ಬಸ್ಗಳಿಗೆ ದೇವಸ್ಥಾನಕ್ಕೆ ಬಸ್ಗಳು ಹಾಕ್ತಾನೆ. ಆ ಬಸ್ಗಳು ಹಾಕೋವಾಗ ಸವರ್ಣೀಯರು ಮತ್ತು ದಲಿತರು ಅಂತೇಳಿ ವಿಷಬೀಜ ಬಿತ್ತುತ್ತಾ ಇದ್ದಾನೆ. ಗಣೇಶ ಹಬ್ಬಕ್ಕೆ ತುಂಬ ಜನ ಹುಡುಗರನ್ನ ಸೇರಿಸ್ಕೊಂಡು ತಾನು ಮಾಡ್ತಕ್ಕಂಥ ಅಕ್ರಮ ಆಸ್ತಿಯಿಂದ ಹುಡುಗರನ್ನ ಹಾಳು ಮಾಡಿ ಗಾಂಜಾ ಕೊಡ್ತಿದ್ದಾನೆ. ಅದೆಲ್ಲ ಬಿಟ್ಟು ಯುವಕರು ಜಾಸ್ತಿ ಜನ ಇದ್ದಾರೆ ಇವ್ರ ಜೊತೆ. ಯಾಕಿದ್ದಾರೆ ಅಂತಂದರೆ ಮಾದಕ ವಸ್ತು ಅಂತ ಹಿಡಿದೋದ್ರಿಂದ ಯುವಕರು ಜಾಸ್ತಿ ಇದ್ದಾರೆ ಅಂತ ನನ್ನ ಕಂಪ್ಲೇಂಟ್ ಕೊಟ್ಟು ಪಿಟಿಷನ್ ಕೊಟ್ಟು ನನ್ನ ಎದುರಿಸ್ಬೇಕು ಅಂತಿದ್ದೀರಲ್ಲ, ನಾನು ಇವತ್ತು ನಿಮಗೆ ಎಳೆಯಾಗಿ ಹೇಳಬೇಕಾಗಂತಂದರೆ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿವಸ, ಅವರ ಹುಟ್ಟದ ಹಬ್ಬದ ದಿವಸ ನಾನು ಪರ್ಮಿಷನ್ ಕೇಳಿದ್ರೆ ಇವತ್ತಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಮತ್ತೆ ಅದನ್ನು ತಪ್ಪಾಗಿ ಬೀಸೋಕೆ ಕೆಲವರು ನಾನು ಪರ್ಮಿಷನ್ ಕೇಳಿದ್ರೆ 15 ದಿವಸ ಟೈಮ್ ತೊಗೊಂಡ್ರು ನನಗೆ ಪರ್ಮಿಷನ್ ಕೊಡಲಿಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿವಸ ನಾನು ಒಂದು ಮೆರವಣಿಗೆ ಮಾಡಬೇಕು ಅಂತಂದರೆ ಕಾರಣ ಕೇಳಿದ್ರೆ, ಸರ್ ರೂಪಾ ಮೇಡಮ್ ಅವ್ರಿಗೂ ನಿಮಗೆ ಕ್ಲಾಶ್ ಆಗುತ್ತಂತೆ ಸರ್, ನಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಆಗೈತೆ, ನಾವು ಕೊಡೋಕ್ಕಾಗಲ್ಲ ಸರ್ ಅಂತಾರೆ. ಅಂದರೆ ನಿಮ್ಮ ಮನಸ್ಥಿತಿ ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು. ಇಲ್ಲಿ ಶಾಸಕರು ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸ್ತಾ ಇದ್ದಾರೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟು ಶಾಸಕರ ಮಾತು ಕೇಳ್ತಾ ಇದ್ದಾರೆ. ನಾನು ಎಲ್ಲ ಪೊಲೀಸರ ಬಗ್ಗೆ ಮಾತಾಡ್ತಾ ಇಲ್ಲ. ನನ್ನ ಒಂದು ವಿಚಾರದಲ್ಲಿ ಯಾರು ನಡ್ಕೊಂಡ್ರು ಅವ್ರ ಬಗ್ಗೆ ಮಾತ್ರ ಈ ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಮನೆ ಪ್ರತಿಭಟನೆಗೆ ಸರಿಸುಮಾರು 8 ದಿವಸ ಕಾಲ ಅವ್ರನ್ನ ಅಂಗಲಾಚಿದಿರಿ ಪರ್ಮಿಷನ್ ಕೊಡಿ ಅಂತ. ರಾಬರ್ಟ್ಸನ್ ಪೇಟೆಗೆ ಹೋದರೆ ಇಲ್ಲ ನಾನು ಇಲ್ಲಿಲ್ಲ ಅಂತ ಉರ್ಗಮ್ಗೆ ಕಳಿಸ್ತಾರೆ. ಉರ್ಗಮ್ ಹೋದರೆ ಅವರು ಪಾಪ ಇಲ್ಲಿ ನನ್ನ ಲಿಮಿಟ್ಸ್ ಬರೋದು, ನೀವು ಅಲ್ಲಿ ಹೋಗಿ ಅಂತಾರೆ. ಸುಮಾರು 10 ದಿನಗಳ ಕಾಲ ನನಗೆ ಸತಾಯಿಸಿ ಪರ್ಮಿಷನ್ ಕೊಟ್ಟು, ಆ ಪರ್ಮಿಷನ್ ಕೊಟ್ಟಿರೋದು ತಮ್ಮ ಮಾಧ್ಯಮದವರಿಗೆಲ್ಲ ತಿಳಿಸ್ಬೇಕಾಗತ್ತೆ. ನಾನು ಕೂತಿರ್ತಕ್ಕಂಥದ್ದು ಹಾಸ್ಪಿಟ್ಲ್ ಪ್ರಿಮಿಸಲ್ಲಿ ಕೂರಲಿಲ್ಲ. ನಾನು ಕೂತಿರ್ತಕ್ಕಂಥದ್ದು ಅವರೇ ಕೊಟ್ಟಿರ್ತಕ್ಕಂಥ ನಿರ್ದೇಶನ ಮಾಡತಕ್ಕಂಥ ಜಾಗದಲ್ಲಿ ನಾನು ಕೂತು ನನ್ನ ಬೆಂಬಲಿಗರು ಮತ್ತು ಯಾರಿಗೂ ನೋವಾಗೈತೆ ಅವರೆಲ್ಲ ಬಂದು ಪ್ರತಿಭಟನೆ ಮಾಡಿರೋದು. ಇವತ್ತು ನಾನೊಂದು ಫೇಸ್ಬುಕ್ಕಲ್ಲಿ ನಂದು ಲೈವ್ ಹೋಗಿದರೆ ಅದನ್ನು ಲಿಂಕ್ ಮಾಡಿ ಒಬ್ಬ ಅಧಿಕಾರಿಗೆ ಏಕವಚನವನ್ನು ಪ್ರಯೋಗಿಸಿದ್ದಾರೆ, ಒಬ್ಬ ಅಧಿಕಾರಿನ ಬೈದಿದ್ದಾರೆ, ಇವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಎಲ್ಲರೂ ಮಾತಾಡ್ತಾರೆ. ಅಲ್ಲ ರೀ, ನಿಮ್ಮನ್ನು ಬಾರೋ ಹೋಗೋ ಅಥವಾ ಏನೋ ಒಂದು ನನ್ನ ಕಾರ್ಯಕರ್ತರಿಗೆ KJF ಇರ್ತಕ್ಕಂಥ ಜನರಿಗೆ ಹಾಸ್ಪಿಟ್ಲಿಗೆ ಹೋಗಿ ಸಾವಿರಾರು ಜನ ಸಾಯ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಸಾವು ನೋವಾದಾಗ ನಾನು ನಿಮ್ಮನ್ನು ಸ್ವಾಮಿ ಬುದ್ಧಿ ಕಾಪಾಡಿ ಅಂತ ಸುಮಾರು ಸಲ ರಿಕ್ವೆಸ್ಟ್ ಮಾಡಿಬಿಟ್ಟಿದ್ದೀರಿ. ನಾವು 4,000 5,000 ಜನ ಇದ್ಬೇಕಾದ್ರೆ ನೀವು ಎಕ್ಸ್ರೇ ಮಾಡಿದಿರಾ, ಆಚೆ ಕಳಿಸಿದ್ದೀರಾ ಅನ್ನೋ ಒಂದು ನೋವಲ್ಲಿ ನಾನು ಮಾತಾಡಿರೋದು ನಿಜಾನೇ. ನಾನು ಯಾವುದೇ ರೀತಿಯಾದಂಥ ಜಾತಿನಿಂದನೇ ಆಗಿರಲಿ ಅಥವಾ ಒಬ್ಬರನ್ನ ಮನಸ್ಸು ನೋವಾಗಿ ಮಾಡ್ಕೊಂತಿಲ್ಲ. ಕನಿಷ್ಠ ಪಕ್ಷ ಒಬ್ಬ ಮನುಷ್ಯನಾಗಿ ನಾನು ಬಿಹೇವ್ ಮಾಡಿದ್ದೀನಿ. ಆತ ನೋಡಿ ಹೊಟ್ಟೆ ಉರಿತು, ಆತ ಮಾಡ್ತಕ್ಕಂಥ ನೋವನ್ನು ನೋಡಿ ನನಗೆ ಹೊಟ್ಟೆ ಉರಿತು. ನಾವು ಕರೆದಾಗ ನೀವು ಸ್ಪಂದಿಸಿಲ್ಲ ಅಂತ ನನ್ನ ದುಃಖವನ್ನು, ನನ್ನ ಭಾವನೆಗಳ ಮೂಲಕ ನಿಮ್ಮನ್ನು ಕರೆದಿದ್ದೀನಿ ಹೊರತು ನಾನು ಯಾವುದೋ ಒಬ್ಬ ಸರ್ಕಾರಿ ನೌಕರನ್ನ ಕಿಂಚಿತ್ ಪಡಿಸ್ಬೇಕು ಅಥವಾ ಆತನ ಬಗ್ಗೆ ನಾನು ಅವಹೇಳನಕಾರಿ ಮಾಡಬೇಕಂತಲ್ಲ. ಇವತ್ತು ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಮತ್ತು ಈ ಪಿಟಿಷನ್ ಯಾರು ಹಾಕಿದ್ದೀರಲ್ಲ ನಮ್ಮ ಮಾಧ್ಯಮದ ಮಿತ್ರನೆಲ್ಲ ನಾನೊಂದು ಮನವಿ ಮಾಡ್ತಾಯಿದ್ದೀನಿ. ಹಾಗಾದರೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಆತನ ಬೈದಿದ್ದಕ್ಕೆ ನಂದು ತಪ್ಪಾದರೆ ಅಷ್ಟು ಜನರ ಪ್ರಾಣವನ್ನು ತಗೊಳ್ತಕ್ಕಂಥ ಡಾಕ್ಟರ್ಗಳ ಮೇಲೆ ಅಥವಾ ಸಿಬ್ಬಂದಿ ಮೇಲೆ ಸುಮಾರು ಜನ ಹೇಳಿದ್ದಾರೆ ಇದಕ್ಕೆಲ್ಲ ಕಾರಣ ಸರ್ಕಾರಿ ಆಸ್ಪತ್ರೆನೇ ಅಂತ. ಹಾಗಾದರೆ ಅವ್ರ ವಿರುದ್ಧದಲ್ಲಿ ಎಂಥ ಕ್ರಮ ಜರುಗಿಸ್ಬೇಕು? ಅಲ್ಲಿಗೆ ಇಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ಇದ್ದರೆ ನಿಮ್ಮ ಶಾಸಕರಾದಂಥವ್ರು ಒಂದು ಮೀಟಿಂಗ್ ಮಾಡಿ, ನಾನು ನೋಡಿದೆ ಒಂದು ವಿಡಿಯೋ, DYSP ಸಾಹೇಬ್ರನ್ನ ನನಗೆ ಒಬ್ಬ ಮೆನ್ ಸಾಕಾಗಲ್ಲ ಸರ್, ಇಬ್ಬರು ಮೆನ್ ಹಾಕ್ಬೇಕಿಲ್ಲಿ ಅಂತ ಆ ಪ್ರಿಮಿಸಸ್ಸಲ್ಲಿ ಮಾತಾಡಿ ಡಾಕ್ಟರ್ಸ್ಗೆ ಭಯ ಪಡ್ತಾ ಇದ್ದಾರೆ, ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡೋಕ್ಕಾಗ್ತಾಯಿಲ್ಲ ಅಂತ ನಿಮ್ಗೆ ಓಟ್ ಆದಂಥ
ಜನರ ಬಗ್ಗೆ ನಿಮಗೆ ನಂಬಿಕೆ ಇಲ್ದಿರ ಕುಡಿದ್ಬಿಟ್ಟು ಬರ್ತಾರೆ ಅಂತ ಏನೇನೋ ಹೇಳಿ ನನ್ನ KGF ಜನತೆಗೆ ಮಾಡ್ತಕ್ಕಂಥ ಅವಮಾನ ಇದು ಅಂತ ನಾನು ನಿಮ್ಮನ್ನು ನೇರವಾಗಿ ಪ್ರಶ್ನೆ ಇದ್ದೀನಿ. ಇವತ್ತು KGFಲ್ಲಿ ಒಬ್ಬ ರೋಗಿಗೆ ಟ್ರೀಟ್ಮೆಂಟ್ ಕೊಡಬೇಕಂತ ರಾತ್ರಿಯಲ್ಲಿ ಬಂದು ಮಾತಾಡಿದ್ರೆ ಅದು ಇಲ್ಲೀಗಲ್, ಪ್ರೊಟೆಕ್ಷನ್ ಕೊಡಬೇಕು. ಓಕೆ, ವಿ ರೆಸ್ಪೆಕ್ಟ್ ಯು ದ್ಯಾಟ್. ಬಟ್ ಆ ಹೇಳೋ ರೀತಿ ನೀವು ಹೇಳ್ತಿರ್ದಾಗ ಎಂತಗದಾಗದೆ. ಸೊ ನಾನು ಇದೆಲ್ಲ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು KGFನಲ್ಲಿ ಒಬ್ಬರು ಯಾರಾದರೂ ಧ್ವನಿ ಎತ್ತಬೇಕು ಅಂತಂದರೆ ಇವತ್ತು ಆ ಧ್ವನಿನ ಮಟ್ಟ ಹಾಕೋದಕ್ಕೆ ಈ ಥರ ಷಡ್ಯಂತ್ರಗಳು ಮಾಡಿಕೊಂಡು ಯಾರು ಈ ಸರ್ಕಾರಿ ನೌಕರರ ಸಂಘದ ಅವರಂತ ನನ್ನ ಮೇಲೆ ಪಿಟಿಷನ್ ಹಾಕಿದ್ದಾರೆ. ನಾನು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ಸರ್ಕಾರಿ ನೌಕರರು ನಮಗೆ ದೇವರಿದ್ದಂಗೆ. ಯಾರು ದೇವರಿದ್ದಂಗೆ? ಪ್ರಜಾಪ್ರಭುತ್ವದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ಯಾರೆಲ್ಲ ಕಾನೂನಾತ್ಮಕವಾಗಿ ಮಾಡ್ಕೊಂಡು ಅವರು ದೇವರಿದ್ದಂಗೆ. ಅದೇ ಉದಾಹರಣೆಗೆ ಒಬ್ಬ ಪ್ರಾಣವನ್ನು ಹೋಗ್ತಾ ಇರಬೇಕಾದ್ರೂ ಸಹ ಪ್ರಾಣವನ್ನು ಕಾಪಾಡದೆ ಕನಿಷ್ಠ ಪಕ್ಷ ಮಾನವತೆ ತೋರಿದಿರ್ತಕ್ಕಂಥವ್ರಿಗೆ ನಾವು ಯಾವತ್ತೂ ಅವ್ರಿಗೆ ಸ್ಪಂದನೆಯೂ ಮಾಡಲ್ಲ, ಅವ್ರ ಬಗ್ಗೆ ನಾವು ಯೋಚನೆಯೂ ಮಾಡಲ್ಲ. ನನ್ನ ವಿರುದ್ಧ ನೀವು ಎಷ್ಟು ಕೇಸುಗಳು ಹಾಕಿದ್ರೂ ನಾನು ಇದಕ್ಕೆ ಭಯ ಪಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮತ್ತೊಂದು ಭಾಳ ವಿಶೇಷವಾಗಿ ನನ್ನ ಮಾಧ್ಯಮದ ಮಿತ್ರರಲ್ಲಿ ಹೇಳ್ಕೊಳ್ತಾ ಇದ್ದೀನಿ, ನಾನು ಸಹ ಇವತ್ತು ನನಗೆ ಸುಮಾರು ನಾನು ಯಾವುದೇ ಒಂದು ಸಭೆ ಸಂದರ್ಭಗಳು ನಡಿಬೇಕಾದ್ರೆ ಪಕ್ಕಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ರೂಪ ಅವ್ರ ತಂಟೆಗೆ ಬಂದರೆ ಬಿಡಲ್ಲ, ನಿಮ್ಮನ್ನು ಹೊಡಿತೀನಿ ಬಡಿತೀನಿ ಎಲ್ಲ ಹೇಳಿದ್ದಾರೆ. ನಾನು ಅದನ್ನು ಸೀರಿಯಸ್ಸಾಗಿ ತಗೊಳ್ತಾ ಇರಲಿಲ್ಲ. ಯಾಕೆ ತಗೊಳ್ತಾ ಇಲ್ಲ? ಇಲ್ಲಿ ಹುಟ್ಟಿರ್ತಕ್ಕಂಥವ್ರು ನಮ್ಗೆ ಯಾಕೆ, ಇಲ್ಲಿ ಹುಟ್ಟಿ ಬೆಳೆದಿರೋಂಥವ್ರು ನನಗೆ ಯಾಕೆ ಭಯ ಅಂತ. ಬಟ್ ಇವಾಗ ಯಾವತ್ತು ಈ ಪಿಟಿಷನ್ಗಳು ಮತ್ತು ಸರ್ಕಾರಿ ನೌಕರರು ಅಂತ ಸುಳ್ಳು, ನಾನು ಎಲ್ಲ ಸರ್ಕಾರಿ ನೌಕರರು ಅಂತ ಹೇಳ್ತಾ ಇಲ್ಲ. ಯಾರು ಇವತ್ತು ಪಿಟಿಷನ್ ಹಾಕಿ ಯಾರಾದರೂ ಪ್ರಾಣ ಹೋದರೆ ಮೋಹನ್ ಕೃಷ್ಣನೇ ಹೊಣೆ ಅಂತಾರಲ್ಲ, ನಾನು ಇವತ್ತು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ, ಮೋಹನ್ ಕೃಷ್ಣ ಪರವಾಗಿ ಯಾವುದಾದ್ರೂ ಸಾವಾಗೈತೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ತನಿಖೆ ಮಾಡಿ ನನ್ನ ಪಾತ್ರ ಅದರಲ್ಲಿ ಇರೈತೆ ಅಂತಂದರೆ ನನ್ನ ವಿರುದ್ಧ ಕಾನೂನು ಕ್ರಮ ಜರುಗಿಸ್ಬೋದು. ಅದೇ ರೀತಿ ಇವಾಗ ನಮ್ಮ ಶಾಸಕರಾದಂಥವರು ಹೇಳಿದ್ದಾರೆ, ನನ್ನ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವ್ರನ್ನ ಸುಮ್ಮನೆ ಬಿಡಲ್ಲ, ಪಾಠ ಕಲಿಸ್ತೀನಿ ಅಂತ. ಬಟ್ ಅದಾದ ನಂತರ ಕೆಲವರು ನನ್ನ ಹತ್ರ ಬಂದು ಬೇನಾಮಿ ವ್ಯಕ್ತಿಗಳು ನಿನ್ನ ಕೊಲ್ಲುತ್ತೀನಿ, ಬೆದರಿಸ್ತೀನಿ, ನಿನ್ನ ನಮ್ಮ MLA ತಂಟೆಗೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಅದರ ಪರವಾಗಿ ನಾನು ಇವತ್ತು ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರಿಗೂ ಸಹ ನನಗೆ ಪ್ರಾಣ ಬೆದರಿಕೆ ಆಯಿತೆ, ಅದು ನೇರವಾಗಿ ರೂಪಕಲಾ ಶಶಿಧರ್ ಶಾಸಕರು ಹಾಗೂ ಗೋವಿಂದಗೌಡರು ಅನ್ನೋದನ್ನೇ ಹೇಳ್ತಾ, ಮತ್ತು ಅಲ್ಲಿ ಬಂದಿರತಕ್ಕಂಥದ್ದೆಲ್ಲ ಸುಳ್ಳಿನ ಮಾಹಿತಿ ಅಂತ ಹೇಳ್ತಾ ಅವ್ರಿಗೂ ವಿವರಣೆ ನೀಡಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಸ್ಪಂದನೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಿಮ್ಗೇನು ರಕ್ಷಣೆ ಬೇಕೋ ಕೊಡ್ತೀರಿ, ನೀವು ಯಾವುದೇ ರೀತಿಯಾದಂಥ ಕಾನೂನು ಕೈಗೆತ್ತಿದ್ರೆ ನೀವು ಯಾವ ಕೆಲಸ ಮಾಡ್ತೀರ ಅದಕ್ಕೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸ್ತೀರಿ ಅಂತ ಹೇಳಿದ್ದಾರೆ. ನಾನು ನಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಮೋಹನ್ ಕೃಷ್ಣನಿಗೆ ಏನಾದರೂ ಆದರೆ, ಮೋಹನ್ ಕೃಷ್ಣ ಪ್ರಾಣಕ್ಕೆ ಏನಾದರೂ ಆದರೆ, ಮೋಹನ್ ಕೃಷ್ಣ ಬೆಂಬಲಿಗರ ಪ್ರಾಣಕ್ಕೆ ಏನಾದರೂ ಆದರೆ ಇದರ ನೇರ ಹೊಣೆ ಇವತ್ತಿನ ಮೀಡಿಯಾ ಸ್ಟೇಟ್ಮೆಂಟ್ಸಲ್ಲಿ ಏನು ಕೊಟ್ಟಿದ್ದಾರೆ, ನಾನು ಮುಂದಿನ ದಿನಗಳಲ್ಲಿ ನಾನು ಅವ್ರಿಗೆ ಪಾಠ ಕಲಿಸ್ತೀನಿ ಅಂತ ನೇರ ಹೊಣೆ ಈ ಕ್ಷೇತ್ರದ ಶಾಸಕರು ಮತ್ತು ಸಚಿವರ ಪ್ರಭಾವಿ ಪುತ್ರಿ ಅಂತ ಹೇಳ್ಬೋದು, ಮತ್ತು ಸೂಪರ್ MLA ಅವರ ಫ್ರೆಂಡ್ ಇರ್ಬೋದು, ಅಥವಾ ಅವರ ಏನಂತಾರೆ ತಂದೆ ಸಮಾನರಾಗಿರ್ಬೋದು, ಅಥವಾ ಯಾವುದೋ ಒಂದು ಸಂಬಂಧದ ಅಂತ ಇರತಕ್ಕಂಥ ಗೋವಿಂದೇಗೌಡರು ಕೂಡ ಇದಕ್ಕೆ ನೇರ ಹೊಣೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಕೂಡ ಪಿಟಿಷನ್ ಬಂದಿದ್ದಾರೆ. ನನ್ನ ವೈಯಕ್ತಿಕವಾಗಿ ನಾನು ಭಾಳ ಕ್ಲಿಯರ್ ಇದ್ದೀನಿ, ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಭಾಳ ಕ್ಲಿಯರ್ ಆಗಿದ್ದೀನಿ. ಮತ್ತೆ ಹೇಳ್ತೀನಿ, ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಭಾಳ ಕ್ಲಿಯರ್ ಆಗಿದ್ದೀನಿ. ಎಲ್ಲರ ಮನೆಯಲ್ಲೂ ಸಾವು ನೋವು ಆಗೋದುಂಟು, ನನ್ನಲ್ಲೂ ಸಾವು ಆಗೈತೆ. ಬಟ್ ಸಾವು ಆಗಿದ್ರೂ ಸಹ ಅನೈತಿಕ ಚಟುವಟಿಕೆಗಳಿಗೆ ಹೋಗಿ ಬೇರೆಯವ್ರ ತಡೆ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರ ಥರ ಹೆಸರು ತಗೊಳ್ತಾ ಇಲ್ಲ. ನಾನು ಭಾಳ ಸ್ಪಷ್ಟವಾಗಿ ದೇವ್ರ ನಂಬಿದ್ದೀನಿ. ಈ ಪಿಟಿಷನ್ನ ಹಿಂದೆ ಯಾರಿದ್ದಾರೆ, ಈ ಪಿಟಿಷನ್ ಯಾರು ಬರೆದ್ರು, ನನ್ನ ವಿರುದ್ಧ ಯಾರು ಕೊಲೆ ಸಂಚು ನಡೆಸ್ತಾ ಇದ್ದಾರೆ, ಅಥವಾ ನಾನು ಮುಗಿಸ್ಬೇಕು ಅಂತ ಯಾರಿದ್ದಾರೆ, ಅವರಿಗೆಲ್ಲ ದೇವರು ಅತಿ ಶೀಘ್ರದಲ್ಲೇ ಪಾಠ ಕಳಿಸ್ತಾನೆ. ನಾನು ಮಾಡ್ತಾ ಇರ್ತಕ್ಕಂಥ ಹೋರಾಟ, ನಾನು ಇವತ್ತು 8 ವರ್ಷದಿಂದ ಮಾಡ್ತಕ್ಕಂಥ ಸಮಾಜ ಸೇವೆ, ಮುಂದಿನ ದಿನಗಳಲ್ಲಿ ನನ್ನ KGF ಜನತೆಗೆ ಒಳ್ಳೆಯದಾಗಬೇಕು, ನನ್ನ KGF ಜನತೆ ಡಾಕ್ಟರ್ ಬಾಬಾ ಸಾಹೇಬರು ಕಂಡಿರ್ತ ಕನಸನ್ನು ನಾವು ನೆನೆಸು ಮಾಡಬೇಕು ಅಂತ ಒಂದು ವಿಷಯ ಇಟ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ಮತ್ತೊಂದು ಹೇಳಿದ್ದಾರೆ, ನಾನು ಅನೈತಿಕ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತಾಯಿದ್ದೀನಿ ಅಂತ. ನಾನು ಇಷ್ಟೇ ಹೇಳೋದು, ನಾನು ತಪ್ಪು ಮಾಡಿದ್ರೆ ಭಗವಂತ ನನಗೆ ಪನಿಷ್ಮೆಂಟ್ ಕೊಡಲಿ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಕೊಲೆ ಸಂಚು ಅಥವಾ ನನ್ನ ಮಟ್ಟ ಹಾಕಬೇಕಂತ ಯಾರಿದ್ದಾರೆ ಅವ್ರಿಗೊಂದು ಶಿಕ್ಷೆ ಕೊಡಲಿ ಅಂತ ಕೇಳ್ಕೊಳ್ತಾ, ಇವತ್ತು
ಭಾಳ ನೋವಿಂದ ಇವತ್ತು ಈ ಪತ್ರಿಕೆ ಮಾಧ್ಯಮ ಕರ್ತೀನಿ. 8 ವರ್ಷಗಳ ಕಾಲ ಯಾವತ್ತಿರಲಿಲ್ಲ. ಮೊದಲನೇ ಪ್ರತಿಭಟನೆ ಅಂತ ನಾನು ಹಮ್ಮಿಕೊಂಡಾಗ ಇವತ್ತು ಇಷ್ಟೆಲ್ಲ ನರಕ ತೋರಿಸ್ತಾ ಇದ್ದಾರೆ. ನಾನು ಇದಕ್ಕೆ ಭಯ ಪಡಲ್ಲ. ಎಷ್ಟು ನೀವು ಜಾಸ್ತಿ ಮಾಡ್ತೀರೋ ಅಷ್ಟು ನಾನು ಇನ್ನೂ ಜಾಸ್ತಿ ಆಗ್ತಾ ಇರ್ತೀನಿ. ನೀವೆಷ್ಟು ನನ್ನ ಟಾರ್ಗೆಟ್ ಮಾಡ್ತೀರೋ ಇನ್ನಷ್ಟು ಮಾಡ್ತೀನಿ. ಇವತ್ತು ನಾನು ಸರ್ಕಾರಿ ನೌಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ, ಸರ್ ನನಗೆ ಯಾವುದೇ ರೀತಿಯಾದಂಥ ನಿಮ್ಮ ಮೇಲೆ ಅಸೂಯೆ ಅಥವಾ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಬೇಕು ಅಥವಾ ನಿಮ್ಮನ್ನು ಇನ್ನೊಂದು ಹೇಳಿದ್ದಾರೆ ಲೋಕಾಯುಕ್ತಗೆಲ್ಲ ಬರೆದಿದ್ದಾರೆ ಅಂತ. ನಾನು ಇವತ್ತಿಗೂ ಲೋಕಾಯುಕ್ತಕ್ಕೆ ಒಂದು ಪತ್ರ ಬರೆದಿಲ್ಲ, ಇನ್ನು ಮೇಲೆ ಬರಿತೀನಿ. ಇವತ್ತು ನಾನು ಲೋಕಾಯುಕ್ತಕ್ಕೆ ಬರೆದಿಲ್ಲ, ಇನ್ನು ಮೇಲೆ ಬರಿತೀನಿ. ಸೊ ನಾನೆಲ್ಲರೂ ರಿಕ್ವೆಸ್ಟ್ ಮಾಡಿ ಕೈ ಎತ್ತಿ ಕೇಳ್ಕೊಳ್ತೀನಿ ಸರ್ಕಾರಿ ನೌಕರನ್ನ, ಅಣ್ಣ ಅಕ್ಕ ನೀವಂದರೆ ಭಾಳ ಗೌರವ. ನಾನು ನಿಮ್ಮ ವಿರುದ್ಧ ಯಾವತ್ತೂ ಮಾತಾಡಿಲ್ಲ. 8 ವರ್ಷದ ಪ್ರೀತಿ ಪ್ರೇಮ ನನ್ನ ಮೇಲೆ ಹಂಚಿಕೊಂಡಿದ್ದೀರಾ. ಒಬ್ಬ ಬಡವನಾಗಿ ನನ್ನ ಸೇವೆ ನೋಡಿ ನನಗೆ ಆಶೀರ್ವಾದ ಮಾಡ್ತಾಯಿದ್ದೀರಾ. ಕೆಲವರು ಈ ರೀತಿ ಮಾಡ್ತಿದ್ದಾರೆ. ನಾನು ಭಾಳ ನೋವಿಂದ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಈ ಮೋಹನ್ ಕೃಷ್ಣ ತಪ್ಪು ಮಾಡಿದರೆ ಕ್ಷಮಿಸಿ. ಈ ಮೋಹನ್ ಕೃಷ್ಣ ತಪ್ಪು ಮಾಡಿ ಏನೋ ಗೊತ್ತಿದ್ದೀರ ಮಾಡ್ತಾರೆ ದಾರಿ ತೋರಿಸಿ. ಆದರೆ ಪ್ರಾಣಗಳು ಹೋಗುವಂಥ ಟೈಮಲ್ಲಿ ಕೂಡ ನಾನು ನೋಡ್ಕೊಂಡು ಸುಮ್ಮನೆ ಇರು ಅಂತಂದರೆ ಮಾನ್ಯ ರೂಪಕಲಾ ಶಶಿಧರ್ ಅವ್ರಿಗೂ ನನಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರಲ್ಲ. ಜನ ನನ್ನ ಒಂದು ದಿವಸ ನಾನು ಸಮಾಜ ಸೇವಕ ಅಂತ ಹೋದರೆ ನನ್ನೂ ಹೊಡಿತಾರೆ. ಆದ್ದರಿಂದ ಪ್ರಾಣ ಹೋಗೋ ಟೈಮಲ್ಲಿ ನಾನು ಅದು ನೋಡ್ಕೊಂಡಿರಲ್ಲ. ಲಂಚ ತಗೊಳ್ಳೋ ಟೈಮಲ್ಲಿ ಇನ್ನೂ ಲಂಚಕ್ಕೆ ಹೋಗಿಲ್ಲ ನಾನು. ಅವರೇ ಹೇಳಿದ್ದಾರೆ ಲೋಕಾಯುಕ್ತಕ್ಕೆ ಬರೆದುಬಿಟ್ಟು ಬೆದರಿಕೆ ಮಾಡಿ ವಸೂಲಿ ಮಾಡ್ತೀನಿ ಅಂತ. ಇನ್ನು ಮುಂದಕ್ಕೆ ಕಾನೂನು ಪ್ರಕಾರನೇ ಈ ಒಂದು ಲಂಚ ಅನ್ನೋದಕ್ಕೂ ನಾನು ಮುಂದಕ್ಕೆ ಹೋಗ್ತೀನಿ. ನಾನು ಭಾಳ ಸ್ಪಷ್ಟವಾಗಿ ಭಾಳ ಅಚ್ಚುಕಟ್ಟಾಗಿ ನಾನು ನನ್ನ ಒಂದು ಸಮಾಜ ಸೇವೆ ಮತ್ತು ನನ್ನ ಹೋರಾಟವನ್ನು ಮಾಡ್ತಾಯಿದ್ದೀನಿ. ಒಂದು ಒಳ್ಳೆಯ ಖುಷಿ ಹಂಚ್ಕೊಳ್ಳೇಬೇಕಾಗತ್ತೆ. ಮೋಹನ್ ಕೃಷ್ಣ ಒಂದು ಹೋರಾಟಕ್ಕೆ ಇಷ್ಟು ಬೆದರ್ತಾ ಇದ್ದರೆ ಇನ್ನು ಪ್ರತಿದಿನ ಹೋರಾಟಗಳಾಗ್ತಾಯಿದ್ರೆ ಇನ್ನೆಷ್ಟು ಬೆದರ್ಬೋದು ಅಂತ ನಾನು ಭಾಳ ಖುಷಿಯಿಂದ ಅಂದ್ಕೊಳ್ತಾ ಇದ್ದೀನಿ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮೋಹನ್ ಕೃಷ್ಣ ಹೆಸರು ಗೊತ್ತಿಲ್ಲದಿರ್ಬೋದು. ಪಾಪ ಮುಖ್ಯಮಂತ್ರಿಗಳು ಮೋಹನ್ ಕೃಷ್ಣ ಹೆಸರು ಮುಟ್ಟಿಸಿದ್ದಾರೆ. IG ಸಾಹೇಬರು ನನ್ನ ಹೆಸರು ಗೊತ್ತಿದ್ದರೆ ಇರ್ಬೋದು, IG ಅವರು ನನ್ನ ಹೆಸರು ಮುಟ್ಟಿಸಿದ್ದಾರೆ. ಸರ್ಕಾರಿ ನೌಕರರ ಭವನದಲ್ಲಿ ಮೋಹನ್ ಕೃಷ್ಣ ಯಾರಂತೂ ಗೊತ್ತಿದ್ದರೆ ಇರ್ಬೋದು. ಇವತ್ತು ಸರ್ಕಾರಿ ನೌಕರರ ಭವನದಲ್ಲಿ ಮೋಹನ್ ಕೃಷ್ಣ ಹೆಸರು ಬೆಳೆಸಿದ್ದಾರೆ. ನಾನು ಅವರಿಗೆ ನನ್ನ ಹೆಸರು ಬೆಳೆಸಿದ್ದಕ್ಕೆ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು ಅದು ನಾನು ಕೀರ್ತಿಗೆ ತಂತು. ಅದೇನೋ ಹೇಳ್ತಾರಲ್ಲ, ಆಪೋಸಿಟ್ ಅವ್ರು ಚಡ್ಡದ ಸೇಸ್ತೆ ಕೂಡ ನನಗೆ ಮಂಚದೇ ಐತಿ ಮಂಚೋಳು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರು ಕೆಟ್ಟದ್ದು ಮಾಡೋದು ನನಗೆ ಒಳ್ಳೆಯದಾಗೈತೆ. ಬಟ್ ನನ್ನ ಪ್ರಾಣಕ್ಕೆ, ನನ್ನ ಜೊತೆಲಿರ್ತಕ್ಕಂಥವ್ರಿಗೆ, ನನ್ನ ಹೋರಾಟಗಳಿಗೆ ಯಾರೆಲ್ಲ ಅಡ್ಡಿ ಬರ್ತಾರೋ ಅವ್ರ ವಿರುದ್ಧ ನಾನು ಕಾನೂನು ಕ್ರಮ ತಗೊಳ್ತೀನಿ. ನನ್ನ ಪ್ರಾಣಕ್ಕೆ ಏನಾದರೂ ಆದರೆ ನೇರ ಹೊಣೆ ರೂಪಕಲಾ ಶಶಿಧರ್ ಮತ್ತು ಗೋವಿಂದಗೌಡ್ರು ಅಂತ ಈ ಮುಖಾಂತರ ತಿಳಿಸ್ತಾರೆ. ಸರ್ಕಾರಿ ನೌಕರರ ನೊಂದ ಸರ್ಕಾರಿ ನೌಕರರು ಅಂತ ಹಾಕಿದ್ದಾರೆ. ಅದರಲ್ಲಿ ಬರ್ದಿರೋತಕ್ಕಂಥ ಒಂದು ಇದರಲ್ಲೂ ನಮ್ಮ ಸರ್ಕಾರಿ ನೌಕರಿಗೆ ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮೋಹನ್ ಕೃಷ್ಣನೇ ಅಂತ. ಸರಿ ಸರ್, ಒಂದು ಪ್ರಶ್ನೆ, ಯಾರ ನೊಂದಿರೋರಾಗೋಗ್ಲಿ ಪೊಲೀಸ್ನವರು ಕರೆಸಿ ನಿಮ್ಮನ್ನು ವಿಚಾರಣೆ ಮಾಡ್ಬೇಕಂತಂದ್ರೆ ಸಂಬಂಧಪಟ್ಟವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೇಕಲ್ಲ. ಅವರು ಪೊಲೀಸ್ನವ್ರಿಗಾದ್ರೂ ಗೊತ್ತಿರ್ಬೇಕಲ್ಲ. ನಾನು ಕೇಳಿದೆ, ಇದು IG ಆಫೀಸಿಂದ ಬಂದಿರತಕ್ಕಂಥದ್ದು. ಸೊ ನೀವು ಪ್ರತಿಕ್ರಿಯೆ ನೋಡಿದ ನಂತರ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ನಾನು ಹೇಳಿಕೆ ಪಡ್ಕೊಂಡಿದ್ದೆ. ಅಲ್ಲ, ಯಾರು ಹೆಸರು ಹಾಕಿದ್ದಾರೆ ಅಂತ ಅದರಲ್ಲಿ ಕೆಳಗಡೆ ಹೆಸರು ಬಂದ್ಬಿಟ್ಟು ಏನಪ್ಪ ಅದು ಹೆಸರು ಬರೆದಿರೋದ್ರಲ್ಲಿ ಕೊಡಿ, ಒಂದು ಕಾಪಿ ಕೊಟ್ಬಿಡಿ. ನಮ್ಮ ಸರ್ಕಾರಿ ಲಕ್ಷ್ಮಣ್ ಇದೇ ತಾನೆ, ಲಕ್ಷ್ಮಣ್ ಲಕ್ಷ್ಮಣ್ ಬಿನ್ ರಾಮಕೃಷ್ಣ. ಗೊತ್ತಿರಬೇಕಲ್ಲ ಸರ್. ಅಂದರೆ ಅದರಲ್ಲಿ ನಾನು ಇವಾಗ ಕೇಳಿದ್ದೀನಿ ನಮ್ಮ ವರಿಷ್ಠಾಧಿಕಾರಿಗಳನ್ನ, ನಮ್ಮ DYSP ಅವರ ಸಿಬ್ಬಂದಿ, ಅವ್ರು ಇರಲಿಲ್ಲ, ಸಿಬ್ಬಂದಿಗೆ ಹೇಳಿದ್ರು ಸರ್ IG ಆಫೀಸ್ಗೆ ಹೋಗಿರೋದು, ಇದು ಕರೆಸಿ ವಿಚಾರಣೆ ಮಾಡಬೇಕಲ್ಲ ಸರ್. ಪೊಲೀಸ್ನವರು ಕೂಡ ವಿಳಾಸ ಹಾಕಿಲ್ಲ, ಅದರಲ್ಲಿ KGF ಅಂತ ಹಾಕಿದ್ದಾರೆ. ನಾನೀಗ ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಹೇಳಿಕೆ ಕೊಟ್ಟ ನಂತರ ನಾವು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಶಾಸಕರು ಪತ್ರಿಕೆ ಕೊಟ್ಟರ ನಂತರ ಇವೆಲ್ಲ ಸರ್ ಈಗ ಭಾಳ ಸುಲಭ. ಸರ್ಕಾರಿ ನೌಕರರು ಅಂತಂದರೆ KGF ತಾಲೂಕಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಬಿಟ್ಟು ಬೇರೆಯವರು ಆಗಲಿಕ್ಕಿಲ್ಲ. ಆದರೆ ತಾಲೂಕಲ್ಲಿ ಎಷ್ಟು ಜನ ಅಂತ ಹೆಸರು ನೋಡಿ ಯಾರಿದ್ದಾರೆ ಅನ್ನೋದು ಪೊಲೀಸ್ನವ್ರು ಹುಡುಕ್ಬೋದಲ್ಲ. ನಾನು ಅದಕ್ಕೆ ನಮ್ಮ ಸಾಹೇಬ್ರಿಗೂ ಹೇಳಿದ್ದೀನಿ, ಪೊಲೀಸ್ ವರಿಷ್ಠಾಧಿಕಾರಿಗೆ ಇದನ್ನು ಸೂಕ್ತ ತನಿಖೆ ಮಾಡಿ ನಂದು ನೀವು ಹೇಳಿರೋ ಥರ ಏನಾದರೂ ಇದ್ದರೆ ನನ್ನ ಮೇಲೂ ಕಾನೂನು ಕ್ರಮ ಜರುಗಿಸಿ, ಇಲ್ಲ ಅಂತಂದರೆ ಅವ್ರ ಮೇಲೆ ಖಂಡಿತವಾಗ್ಲೂ ಕಾನೂನು ಕ್ರಮ ಜರುಗಬೇಕು. ನಾನು ಡೆಫಾರ್ಮೇಷನ್ಗೂ ಸರ್ ಈಗ ಲೈಫ್ ಥ್ರೆಟ್ ರೆಸ್ಪಾನ್ಸ್ ಈ ವಿಚಾರವಾಗಿ ಪೊಲೀಸಲ್ಲಿ ಏನಾದರೂ ಪ್ರೊಟೆಕ್ಷನ್ ಕೇಳಿದ್ದೀರಾ ನೀವು? ಸರ್ ನನಗೆ ಇಲ್ಲಿ ಹುಟ್ಟು ಬೆಳೆದ್ರಿಂದ ಪ್ರೊಟೆಕ್ಷನ್ ಬೇಡ, ಮಾಹಿತಿ ಕೊಟ್ಟಿದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ. ಯಾಕೆ ಅಂತಂದರೆ ನಾನೆಲ್ಲೋ ಬೇರೆಯಿಂದ ಹುಟ್ಟು ಬಂದಿರೋನಲ್ಲ. ಈ ಪ್ರಾಣ ಅವತ್ತೇ ಹೇಳಿದ್ವಿ ನಮ್ಮ TCS ನೌಕರರು, ಈ ಪ್ರಾಣ KGFಗೋಸ್ಕರ ಅರ್ಪಿತವಾಗೈತೆ. ಯಾರಾದರೂ ಕೊಂದು ಹೋಗ್ಬಿಟ್ರು ಸಂತೋಷದಿಂದ ಪ್ರಾಣ ಬಿಟ್ಟು ನಾನು KGFಲ್ಲಿ ಒಬ್ಬನ್ನ ಬೆಳೆಯೋಕ್ಕೆ ಬಿಡಿದ್ರೆ ಸಾಯಿಸ್ತಾ ಇದ್ದಾರೆ ಅಂತ ನೆಕ್ಸ್ಟ್ ಆದರೂ ನಾನು ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ. ಯಾರೂ ಸಹ KGF ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಆರಿಸ್ಕೋಬೇಡಿ ಅಂತ ನಾನು